ಬೆಂಗಳೂರಿಂದ ಬಂದಿರೋದು, ರೀಲ್ಸ್ ನೋಡಿಕೊಂಡು ಬಂದಿರೋದು. ಅಮ್ಮನವ್ರ ಪವಾಡ ತುಂಬ ಇದೆ. ಇಲ್ಲಿ ಬರ್ತಾನೆ ಏನೋ ಒಂಥರ ವೈಬ್ರೇಷನ್ ಆಗ್ತಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ನಾವೇನೇ ಅಂದ್ಕೊಂಡ್ರು ನಮ್ಮ ಕೆಲಸ ಈಡೇರುತ್ತೆ ಅಂತ ನಂಬಿ ಬಂದಿದ್ದೀನಿ. ಅಮ್ಮ ನನ್ನನ್ನು ಕೈ ಬಿಡಲ್ಲ. ಎಲ್ಲರೂ ಬನ್ನಿ, ಅಮ್ಮನ ಎಲ್ಲರ ಜೊತೆ ಇರ್ತಾರೆ, ಎಲ್ಲರನ್ನೂ ಕಾಪಾಡ್ತಾರೆ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ? ಹಾಂ, ಫ್ಯಾಮಿಲಿ ಎಷ್ಟು ಜನ? 5 ಮೆಂಬರ್ಸ್ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಬಂದಿದ್ದೀವಿ. ಮತ್ತು ನಮ್ಮ ಅಕ್ಕ ಅಂದರೂ ಬಂದಿದ್ದಾರೆ. ಮೇಡಮ್, ಪರ್ಟಿಕ್ಯುಲರ್ ಸಮಸ್ಯೆ ಏನಿತ್ತು? ಸಮಸ್ಯೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸ, ಮನೆಯಲ್ಲಿ ಆರೋಗ್ಯ, ಏನೋ ಒಂಥರ ಫೀಲ್ ಆಯಿತು ನಮಗೆ. ಒಂಥರ ವೈಬ್ರೇಷನ್ ಆಯಿತು, ಆ ಥರ ಫೀಲ್ ಆಯಿತು. ಓಂ ನಮೋ ಸಿದ್ಧಿ ವಿನಾಕಾಯ ಸರ್ವಕಾರಣಿ ಸರ್ವವಿಘ್ನ ಪ್ರಶಮನಾಯ ಸರ್ವಕಾರ್ಯ ವಶೀಕರಣಾಯ ಶ್ರೀ ಓಂ ಸ್ವಾಹ. ವಿಜಯಕಾಳಿ ಪವಾಡ ಬಸವಪ್ಪನ ಪುಣ್ಯಕ್ಷೇತ್ರ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ. ಪ್ರತಿಯೊಬ್ಬರು ಇಂಥ ಸಮಸ್ಯೆಗೋಸ್ಕರನೇ ಬಂದಿರಿ, ಇಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದೊಂದು ವಿಶೇಷ ನಂಬಿಕೆ. ಭಕ್ತಿ ಬಿಟ್ಟು ಬನ್ನಿ, ಪ್ರತಿಯೊಬ್ಬರಿಗೂ ಒಳ್ಳೆದಾಗ್ತದೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಅಂಜನ ಶಾಸ್ತ್ರ, ವಿಳ್ಳೆದೆಲೆ ಮೇಲೆ ಅಂಜನ ಹಾಕಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಅಂಜನ ಶಾಸ್ತ್ರದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಇಷ್ಟು ದಿನದಲ್ಲಿ ಸಮಸ್ಯೆ ಬಗೆರುತ್ತೆ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಬನ್ನಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಬಸವಣ್ಣರನ್ನ ಮಲಗ್ದವ್ರನ್ನ ಹಾದು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಕುಡ್ತ ಚಟಕ್ಕೆ ದಾಸರಾಗಿರುವಂಥ ಸಾಕಷ್ಟು ಜನಕ್ಕೆ ಕುಡ್ತ ಬಿಡಿಸಿರುವಂಥ ನಿದರ್ಶನಗಳು ಸಾಕಷ್ಟಿದ್ದಾವೆ. ನಂಬಿಕೆ ಇಟ್ಕೊಂಡು ಬನ್ನಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಅಮ್ಮನವ್ರ ವಾಗ್ದಾನ ಬಂದು ತುಂಬ ವಿಶೇಷ. ವಾಗ್ದಾನದಲ್ಲಿ ಸ್ವತಃ ಭಕ್ತರೇ ಹೊತ್ತು ವಾಗ್ದಾನ ಕೇಳುವಂಥದ್ದಿರುತ್ತೆ. ಎಡಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವೋ ಅಂತೇಳಿ ನೋಡಿ ಹೇಳುವಂಥದ್ದು, ಕೇಳುವಂಥದ್ದಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಬನ್ನಿ. ಭಾನುವಾರ ಮತ್ತು ಅಮಾವಾಸ್ಯೆಗಳಿರುತ್ತೆ. ಸಮಯ ಬಂದು ಮಧ್ಯಾಹ್ನ 1 ಗಂಟೆಯಿಂದ 2:30 ಒಳಗಡೆ ಬರಬೇಕು. ಆ ಟೈಮ್ ಒಳಗಡೆ ಅಮ್ಮನವ್ರ ವಾಗ್ದಾನ ಇರುತ್ತೆ. ವಿಜಯಕಾಳಿ ಪವಾಡ ಬಸವಪ್ಪನವ್ರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬ ವಿಶೇಷ. ತೀರ್ಥ ಸ್ನಾನದಲ್ಲಿ 3 ಬಾರಿ 5 ಬಾರಿ ತೀರ್ಥ ಸ್ನಾನ ಮಾಡಿಸಿದ್ರೆ ಸರ್ವ ಸಂಕಷ್ಟಗಳು ದೂರ ಆಗ್ತವೆ. ವಾಮಾಚಾರ, ಮಾಟಮಂತ್ರಗಳು, ಆರೋಗ್ಯ ಬಾಧೆ. ತೀರ್ಥ ಸ್ನಾನದಲ್ಲಿ ಕೆಲವರಿಗೆ ಮಕ್ಕಳಿಲ್ಲ, ಮದುವೆ ಆಗ್ತಿಲ್ಲ, ಆರೋಗ್ಯದ ಬಾಧೆ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ನೀರು ಹಾಕ್ಸಿದ್ರು ಕೂಡ ಪರಿಹಾರ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ನಂಬಿಕೆ ಇಟ್ಕೊಂಡು ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತದೆ. ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ಬರೋ 13ನೇ ತಾರೀಕು ಹುಣ್ಣಿಮೆ ಪ್ರಯುಕ್ತ ಪ್ರತಿಯೊಬ್ಬರು ಕೂಡ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ, ಉಷಾಕಾಲದಲ್ಲಿ ಅಮ್ಮನವರಿಗೆ ಉಷಾಕಾಲದಲ್ಲಿ ಅಭಿಷೇಕ ಮಾಡಿದ ನೀರು ಶ್ರೀಚಕ್ರನ ತಲೆ ಮೇಲೆ ಇಟ್ಟು ಹಾಕ್ಸೋದ್ರಿಂದ ಸಮಸ್ಯೆ ಯಾವುದೇ ಇದ್ರೂ ಕೂಡ ಪರಿಹಾರ ಆಗ್ತದೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಹೋಮ ಇರುತ್ತೆ. ಪ್ರತ್ಯಂಗಿರ ಹೋಮಕ್ಕೆ 5 ಅರಳಿ ಎಲೆ, 3 ಅಡಿ ಉಪ್ಪು, ಹಳಸಿನ ಸೌದೆ ಯಥಾಶಕ್ತಿ ಎಷ್ಟಾಗುತ್ತೆ ಅಷ್ಟನ್ನು ತಂದು ಹೋಮಕ್ಕೆ ಹಾಕೋದ್ರಿಂದ ವಾಮಾಚಾರ, ಮಾಟಮಂತ್ರಗಳು, ಆರ್ಥಿಕ ಸಮಸ್ಯೆ, ಕೋರ್ಟು ವ್ಯಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ಪರಿಹಾರ ಆಗಿಲ್ಲ, ಈ ಸಮಸ್ಯೆಯಿಂದ ಮುಕ್ತಿ ಸಿಗ್ತಿಲ್ಲ ಅನ್ನುವಂಥವ್ರು ಕ್ಷೇತ್ರಕ್ಕೆ 3 ಅಮಾವಾಸ್ಯೆ ಅಥವಾ 3 ಹುಣ್ಣಿಮೆಗೆ ಹಲಸಿನ ಸೌದೆ, ಬಿಳಿ ಸಾಸಿವೆ, 3 ಅಡಿ ಕಲ್ಲುಪ್ಪು, ಕೆಂಪಡಲಿ ಕಟಕಬೆಲೆ ಹೋಮಕ್ಕೆ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಇದೇ ತಿಂಗಳು ಡಿಸೆಂಬರಲ್ಲಿ ಒಂದೇ ತಿಂಗಳಲ್ಲಿ 2 ಅಮಾವಾಸ್ಯೆ ಬಂದಿರೋದ್ರಿಂದ ಎಳ್ಳು ಅಮಾವಾಸ್ಯೆ ತುಂಬ ವಿಶೇಷವಾಗಿರುತ್ತೆ. ಬೆಣ್ಣೆ ಅಲಂಕಾರ ವಿಶೇಷ. ಪ್ರತಿಯೊಬ್ಬರು ಬಂದಿರುವಂಥ ಭಕ್ತರು ಪ್ರತಿಯೊಬ್ಬರು ಒಳ್ಳೆಯದಾಗಲಿ. ದರ್ಶನ ಮಾಡಿರುವಂಥ ಭಕ್ತರಿಗೆ ಒಳ್ಳೆಯದನ್ನು ತಾಯಿ ಜಗನ್ಮಾತೆ ಒಳ್ಳೆಯದನ್ನು ಅನಿಸ್ಲಿ, ಒಳ್ಳೆಯದಾಗಲಿ. ನೀವು ಏನು ಕೇಳಿರ್ತೀರಿ ಯಥಾಶಕ್ತಿ ನಿಮ್ಮ ಕೈಲಿ ಏನು ಅಪೇಕ್ಷೆಗಳನ್ನ ಇಟ್ಟೋಗಿರ್ತೀರ ದೇವ್ರ ಮುಂದೆ ಅದನ್ನು ಈಡೇರಿಸುವಂಥ ಶಕ್ತಿ ಜಗನ್ಮಾತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ. 2024 ಏನು ಕಷ್ಟ ದಿನಗಳಿದ್ವು, ಮುಂದೆ ಬರುವಂಥ ಜೀವನಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಶುಭ ಸೂಚನೆ ಕೊಡುವಂಥದ್ದಾಗಲಿ. ನಮ್ಮದು ರಾಯಚೂರಿಂದ ಬಂದಿದೆ. ಇದು 2ನೇ ಸಲ ಬಂದಿದೆ. ಮೊದಲನೇ ಸಲ ಬಂದಾಗ ಅಂಜನ ಶಾಸ್ತ್ರ ಹಾಕಿಸಿ ನಮ್ಮಣ್ಣ ಇವರ ಆರೋಗ್ಯ ಸಮಸ್ಯೆಗೋಸ್ಕರ ಬಂದು ಅಂಜನ ಶಾಸ್ತ್ರ ಹಾಕಿದಾಗ ಕೃಷ್ಣಾವಳಿಲೆಲ್ಲ ಬಂತು, ಚೆಕ್ ಮಾಡಿದ್ವಿ. 3 ಸಲ ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಬಂತು. ಇದು ಮೊದಲನೇ ಸಲ ತೀರ್ಥ ಸ್ನಾನ. ಈಗ ಹೇಗೆ ಅನಿಸುತ್ತೆ ಸರ್ ಆರೋಗ್ಯ? ಫೀಲಿಂಗ್ ಪಾಸಿಟಿವ್.
ಆರೋಗ್ಯ ಸಮಸ್ಯೆ ಏನು ಸಮಸ್ಯೆ? ಇವರಿಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಇದೆ, ಫಿಟ್ಸ್ ಬರುತ್ತೆ. ಪ್ರತಿ ಎವ್ರಿ ಮಂತಿಂದ 45 ಡೇಸ್ ಒಳಗಡೆ ಫಿಟ್ಸ್ ಬರುತ್ತೆ. ಫಿಟ್ಸ್ ಬಂದ ತಕ್ಷಣ ಎಲ್ಲ ಮೆಮೊರಿ ಹೋಗ್ಬಿಡ್ತದೆ, ಯಾವುದೂ ನೆನಪಿರಲ್ಲ. ಮತ್ತು ನಿಧಾನ 2 ದಿನ 3 ದಿನ ಇಬ್ಬರು ಗೊತ್ತಾಗೋದು. ಮತ್ತು ಯಥಾ ಪ್ರಕಾರ 30 ರಿಂದ 45 ದಿನ ಆಗುತ್ತೆ. ಅಷ್ಟರಲ್ಲಿ ಮತ್ತೆ ಒಂದ್ಸಲ ಫಿಟ್ಸ್ ಬರೋದು, ಬಂದರೆ ಎಲ್ಲ ಅಷ್ಟು ಹೋಗ್ಬಿಡ್ತದೆ. ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಇದರಲ್ಲಿ ದೇವಸ್ಥಾನ 3-4 ಕಡೆ ಹೋಗಿದ್ದು ಅಷ್ಟೇ. ಜಾತಕ ಎಲ್ಲ ಚೆಕ್ ಮಾಡಿಸಿದ್ದು. ಇದು ಹೋದ್ಸಲ ಬಂದಿತ್ತು, ಇಲ್ಲಿ 1 ತಿಂಗಳ ಹಿಂದ್ಗಡೆ ಬಂದು ಚೆಕ್ ಮಾಡಿಸಿದಾಗ ಅಂಜನಾ ಶಾಸ್ತ್ರದಲ್ಲಿ ಬಂತು. ಇದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್, ವಾಮಾಚಾರ ಪ್ರಯೋಗ ಆಗಿದೆ. ಅದಕ್ಕೆ 3 ಅಮಾವಾಸ್ಯೆ ತೀರ್ಥ ಸ್ನಾನ ಬಂದು ಮಾಡಿಸಿದ್ರೆ ಸರಿ ಹೋಗುತ್ತೆ. ಇದು ಮೊದಲನೇ ಸಲ ಬಂದಿದೆ. ಈಗ ಹೇಗಿದ್ದೀರಾ ಸರ್? ಈಗ ಜಸ್ಟ್ ಒಂದು ಗಂಟೆ ಆಯಿತು. ಅದು ಫೀಲಿಂಗ್ ಬೆಟರ್. ಸರ್ ಇದು ನೀವು ಬೇರೆ ದೇವಸ್ಥಾನಗಳಿಗೆ ಹೋಗಿದ್ರಲ್ಲ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಕಾಣುತ್ತೆ ನಿಮಗೆ? ದೇವಸ್ಥಾನ ಅಂದರೆ ನಾವು ಈ ಥರದ್ದು ಏನು ಆಗಿಲ್ಲ. ಜಾತಕ ಚೆಕ್ ಮಾಡಿಸಿ ಅದರಲ್ಲಿ ಕೂಡ ಬಂದಿತ್ತು, ಜಾತಕದಲ್ಲಿ ಕೂಡ ಬಂದಿತ್ತು. ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟು ಅಂತ ಬಂದಿತ್ತು. ಇಲ್ಲಿ ಫುಲ್ ಡೀಟೇಲ್ ಬಂತು, ವ್ಯಕ್ತಿ ಸಮೇತ ಬಂತು. ಎಷ್ಟು ವರ್ಷದಿಂದ ಸಮಸ್ಯೆ? 2 ವರ್ಷದಿಂದ ಇದೆ ಸಮಸ್ಯೆ. ಮೊನ್ನೆ ಡಿಸೆಂಬರ್ 25ಕ್ಕೆ 2 ವರ್ಷ ಆಯಿತು. 2 ವರ್ಷದಿಂದ ಇದೆ ಸಮಸ್ಯೆ. ಸರ್ ನೀವು ಮಾತಾಡ್ತೀರಾ? ಅಲ್ಲೋ ಬಸ್ ನನ್ನ ಕೈಗೆ ಎದ್ದೊಳಕ್ಕೆ ಅನ್ನ ತಿಂದು ವಾಮಿಟ್ ಆಯಿತು. ತಾಯಿ ದೇವಸ್ಥಾನಕ್ಕೆ ಬಂದಿಲ್ಲ, ನನಗೆ ತುಂಬ ಇದಾಗಿದೆ. ಕಷ್ಟ ಅಂದರೆ ತುಂಬ ಕಷ್ಟದಿಂದ ನೊಂದಿದ್ದೀನಿ. ನಾನು ತಾಯಿ ನಮ್ಮವನ ಕಷ್ಟನ ತೆಗೆದು ಮಾಡಿದ್ದಾರೆ. ಈಗಲೂ ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ. ಆದರೂ ನಮ್ಗೆ ಇದು ಬಂದಮೇಲೆ ಏನೇನು ಸೇವೆ ಮಾಡಿದ್ರಿ ಇಲ್ಲಿ? ನಾವು ಇಲ್ಲಿ ಹೋಮ ಮಾಡಿಸ್ತೀವಿ, ನೀರು ಹಾಕ್ಸಿದ್ದೀನಿ, ಮತ್ತು ಇಲ್ಲಿ 20 ಇದು ಮಾಡಿದ್ದೀನಿ, ಅದು ಮಾಡಿಸ್ತೀನಿ. ಎಲ್ಲ ಮಾಡಿಸಾದ್ಮೇಲೆ ನನಗೆ ಶಾಸ್ತ್ರಾಲಯಗಳಾಗಿ ಅವ್ರಿಂದೇನೆಲ್ಲ ಮಂದಿಸ್ತು. ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಮೊದಲು ಚೆನ್ನಾಗಿದ್ರಾ? ಮೊದಲೇ ನನ್ನ ಕೈಲಿ ಎದ್ದೊಳಕ್ಕೆ ಆಯ್ತಿರಲಿಲ್ಲ, ಫುಲ್ಲು ಎದ್ದು ಆಗ್ತಿದೆ. ಈಗಲೂ ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ. ಆದ್ರೂ ಇಲ್ಲಿ ಬಂದಮೇಲೆ ತಿಂದೋದು, ಸ್ವಲ್ಪ ದಕ್ಕದು ಮಾಡೋದು, ಹಂಗೆ ಕೆಟ್ಟ ಕನಸು ಎಲ್ಲ ತಿನ್ನೋದು ಪರವಾಗಿಲ್ಲ. ನನಗೆ ಹೇಗನ್ಸುತ್ತೆ ದೇವಸ್ಥಾನದ ಬಗ್ಗೆ? ದೇವಸ್ಥಾನದ ಬಗ್ಗೆ ಪರವಾಗಿಲ್ಲ, ಇಲ್ಲಿ ಬಂದರೂ ಎಲ್ಲರಿಗೂ ಒಳ್ಳೇದಾಯ್ತು. ಏನು ತೊಂದರೆ ಇಲ್ಲ. ಇಲ್ಲಿ ಸತ್ತೈತದವಳನ್ನ ನನ್ನ ಬದುಕಿದ್ದಾರೆ. ಇಲ್ಲಿ ಇನ್ನೇನು ತೀರೋಗಿದ್ದಾಳೆ ಇವಳು, ಆಗಲ್ಲ ಬದುಕಲ್ಲ ಅನ್ನೋ ಟೈಮ್ದಲ್ಲೇ ತಾಯಿ ಆಸ್ಪತ್ರೆಗೆಲ್ಲ ತೋರಿಸಿದ್ರೆ? ಹಾಸ್ಪಿಟ್ಲ್ ಒಂದು 8 ತಿಂಗಳು ಅಡ್ಮಿಟ್ ಆಗಿದೆ. 8 ತಿಂಗಳಿಂದ ನನಗೆ ಏನು ಇದಾಗ್ತಿಲ್ಲ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ತಾಯಿ ನನ್ನ ಕಷ್ಟನ ತೆಗೆದು ಇವಾಗ ಊಟ ತಿಂಡಿ ನಾವು 8 ತಿಂಗಳಿಂದ ಬಂದ್ವಿ. 8 ತಿಂಗಳಿಂದ ಬಂದಮೇಲೆ ನನಗೆ ಇವಾಗ ಪರವಾಗಿಲ್ಲ. ನಿಮ್ಮ ಹೆಸರು? ಊಟ ತಿಂಡಿ ಎಲ್ಲ ತೆಗೆದು ವಾಮಿಟ್ ಎಲ್ಲ ಕಡಿಮೆ ಇತ್ತು. ಸ್ವಲ್ಪ ಹಾಲು ಫುಲ್ ಒದಗ್ತಿತ್ತು. ಇವಾಗ ಒಂದು ಸ್ವಲ್ಪ. ನಿಮ್ಮ ಹೆಸರು ಹೇಳಿ? ಲಕ್ಷ್ಮಿ. ಅಣ್ಣ, ನನಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಡಾಕ್ಟ್ರು ಕೂಡ ಹೇಳಿದ್ರು, ಗ್ಯಾರಂಟಿ ಇಲ್ಲ, ಟ್ರೈ ಮಾಡೋಣ, ದೇವರಿದ್ದಾನೆ ಅಂತೇಳ್ಬಿಟ್ಟು ಮಾತ್ರ ಹೇಳಿದರು. ಆಮೇಲೆ ನಾನು ಮನೇಲಿ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಯೂಟ್ಯೂಬಲ್ಲಿ ನಾನು ಈ ವಿಡಿಯೋ ನೋಡಿದೆ. ನಂತರ ಆಗಿರೋ ಕೆಲವರೆಲ್ಲ ಬಂದು ಇಲ್ಲೆಲ್ಲ ತೀರ್ಥ ಸ್ನಾನ ಮಾಡಿಸ್ಕೊಂಡಿರೋರೆಲ್ಲ ನೋಡಿದೆ ನಾನು. ಆಮೇಲೆ ಅಮ್ಮ ವಾಗ್ದಾನ ಕೊಡೋದು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ನೋಡಿದೆ. ಅದರಿಂದ ನನಗೆ ನಂಬಿಕೆ ಬಂತು, ಇಲ್ಲಿ ಒಂದು ಸಲ ಬಂದು ಹೋಗೋಣ ಅಂತ ನಂಬಿಕೆ ಬಂತು. ಅದರಿಂದ ನಾನು ಬಂದೆ. ಫಸ್ಟ್ನೇ ಸಲ ಇಲ್ಲಿ ಬಂದೆ. ಫಸ್ಟ್ನೇ ಸಲ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡು ವಾಗ್ದಾನ ಕೇಳಿದೆ ಅಮ್ಮನ ಹತ್ರ. ಆಗುತ್ತೆ, ರೆಡಿ ಆಗ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು. 7 ತಿಂಗಳಿಗೆ ಓಡಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು ಶಾಸ್ತ್ರ ಕೇಳಿದಾಗ. ಅದರಿಂದ ಮತ್ತು ಅಮಾವಾಸ್ಯೆ ಬನ್ನಿ ಅಂತೇಳ್ಬಿಟ್ಟು ಹೇಳಿದ್ರು.
ಇವಾಗ ಬಂದಿದ್ದೀನಿ. ತೀರ್ಥ ಸ್ನಾನ ಮಾಡಿಸ್ಕೊಂಡಾದ್ಮೇಲೆ ನನಗೆ ಅದು ಮುಂಚೆ ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಾದ್ಮೇಲೆ ಚೆನ್ನಾಗಿ ನಿದ್ದೆ ಬರ್ತಿದೆ ನನಗೆ. ಆವಾಗಿಂದ ನಂಬಿಕೆ ಬಂತು ನನಗೆ. ಈ ಕಡೆ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡಾಗ ನಾನು ನಿದ್ದೆ ಚೆನ್ನಾಗಿ ಬರ್ತಾ ಇತ್ತು. ಆವಾಗಿಂದ ನಂಗೆ ನಂಬಿಕೆ ಬಂತು. ಆರೋಗ್ಯ ಸರಿ ಹೋಗ್ತಾ ಇದೆ ನನಗೆ. ಸ್ವಲ್ಪ ನಿಧಾನಕ್ಕೆ ಸೆಟ್ ಆಗ್ತೀನಿ, ನಿಧಾನಕ್ಕೆ ರೆಡಿ ಆಗ್ತೀನಿ ಅನ್ನೋ ನಂಬಿಕೆ ಬಂತು. ಅದಕ್ಕೆ ಬರ್ತಾ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನಿಮ್ಗೆ ನಂಬಿಕೆ ಇತ್ತಾ ಹೇಗೆ ಅಂತ? ದೇವ್ರ ಮೇಲೆಲ್ಲ ನಂಬ್ತಿದ್ರಾ ಹೇಗೆ? ನಂಬ್ತಿದ್ದೆ ನಾನು ವೀಡಿಯೋ ನೋಡಿದಾದ್ಮೇಲೆ ಫುಲ್ಲಾಗಿ ನಂಬಿನೇ ಬಂದೆ ಇಲ್ಲಿ. ಬರೋ ಭಕ್ತಾದಿಗಳಿಗೂ ಅದೇ ಹೇಳ್ತೀನಿ. ಎಷ್ಟೇ ಸರಿ ನೀವು ಎರಡನೇ ಸಲ ಮೊದಲೇದಕ್ಕೂ ಈಗಲೂ ವ್ಯತ್ಯಾಸ ಏನು? ಅದು ಪರವಾಗಿಲ್ಲ ಸ್ವಲ್ಪ ಅಂತ ಅನ್ನಿಸ್ತಿದೆ. ನಂಬಿಕೆ ಬರ್ತಾ ಇದೆ. ನಾನು ಓಡಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸ್ವಲ್ಪ ಪರವಾಗಿಲ್ಲ. ತೀರ್ಥ ಸ್ನಾನ ಮಾಡಿಕೊಂಡಾಗ ಗುರುಗಳೆಲ್ಲ ಆಗಿದೆ ಫುಲ್ಲು? ಹೌದು, ಆಗ್ತಾ ಇದೆ. ಈಗ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಹೇಳ್ಕೊತಾರೆ ಗುರುಗಳಿಗೆ. ಬಟ್ ಗುರುಗಳ ಹತ್ರ ಹೋದಾಗ ನಿಮ್ಮ ಸಮಸ್ಯೆ ಏನು ಅಂತ ಅವರೇ ಹೇಳ್ಬಿಡ್ತಾರೆ. ನಾವೇನು ಕೇಳೋದೇ ಇಲ್ಲ, ಅವರೇ ಹೇಳ್ಬಿಡ್ತಾರೆ. ನಮ್ಮ ನೋಡಿದ ತಕ್ಷಣ ಯಾವ ಥರ ಇದೆ ನಿಮ್ಮ ಸಮಸ್ಯೆ ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ. ಹೋಗಿದ ತಕ್ಷಣ ಅವರೇ ನೋಡ್ಬಿಟ್ಟು ನೀರು ಹಾಕ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ನಮ್ಮ ಸಮಸ್ಯೆ ಅನ್ನೋದು. ಅದೆಲ್ಲ ನೋಡಿದಾಗ ಏನು ಅನ್ನಿಸ್ತು ನನಗೆ? ಅದು ನೋಡಿದಾಗ ಇನ್ನೂ ನಿಜ ಅನ್ನಿಸ್ತು. ಹೌದು, ಸತ್ಯ ಹೇಳ್ತಾ ಇದ್ದಾರೆ, 100% ಆಗುತ್ತೆ, ನಿಜ ಅಂತ ನನಗೆ. ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಜಾಗ? ಯೂಟ್ಯೂಬಲ್ಲಿ ನೋಡಿದೆ ನಾನು. ತಾವು ಎಲ್ಲಿಂದ ಬಂದಿರೋದು? ದೊಡ್ಡಬಳ್ಳಾಪುರ. ಇದು ಅಂದರೆ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀರಿ 2 ಸತಿ ಕೂಡ? ಹೌದು. ಇಲ್ಲಿ ತೀರ್ಥ ಸ್ನಾನ ಮಾಡಿದ್ದೆಲ್ಲ ಅದೆಲ್ಲ ಹೇಗೆ ಅನ್ನಿಸ್ತು? ಅದೇ ತೀರ್ಥ ಸ್ನಾನ ಮಾಡ್ಕೊಂಡಾಗ ಮುಂಚೆ ಗೊತ್ತಿರಲಿಲ್ಲ ಯಾವ ಥರ ಅನಿಸುತ್ತೆ ಅದು ಅಂತ. ಅದು ತೀರ್ಥ ಸ್ನಾನ ತಲೆ ಮೇಲೆ ಬಿದ್ದಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನುತ್ತೆ. ಒಂಥರ ಮೈಂಡೆಲ್ಲ ರಿಲೀಫ್ ಆಗುತ್ತೆ. ಸ್ವಲ್ಪ ಕೆಟ್ಟ ಯೋಚನೆ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಯೋಚನೆ ಬರುತ್ತೆ. ಈಗ ನೋಡೋವಂಥ ಭಕ್ತಾದಿಗಳಿಗಾಗ್ಬೋದು, ಬರೋರ್ಗಾಗ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅದೇ ನಂಬಿ ಬಂದರೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ. ನಿಮ್ಮ ಹೆಸರು? ಎಂಥದೇ ಕಷ್ಟ ಇದ್ರೂ ನಂಬಿ ಬಂದರೆ ಒಳ್ಳೇದಾಗುತ್ತೆ. ಅಲ್ಲಿ ಬನ್ನಿ. ನಮ್ಮ ಹೆಸರು ಹರೀಶ್ ಅಂತೇಳಿ. ಅಮ್ಮ ಅಲ್ಲೇ ಇರಮ್ಮ, ಹೊರಗಡೆನೇ ಇರಮ್ಮ. ಬಂದನಾ
ಬೇಸೈತೆ ಓ ಶಾದ್ನಳ್ಳಿ ಹಾಂ ಶಾದ್ನಳ್ಳಿ ಮನೆ ಕಡೆ ಇಟ್ಕೋಬೇಕು ನೀನು ಒಕ್ಕಡೆ ಮಲಿಕೋ ಒಕ್ಕಡೆ ಮಲಿಕೋಬೇಕು ಹಾಂ ಆಯ್ತಣ್ಣ ದಕ್ಷ ಹಂಗೆ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಗೇಟ್ ಹಾಕೋ ಹೇಳ್ಬೇಕು ಏನಂತ ಹೇಳ್ತೀವಿ ಇನ್ನು 3 ಬಾರಿ ಬಂದು ನಿಮಗೆ ಪಾದ ಹಿಡಿಬೇಕಲ್ಲ ಹಾಂ ಕೈ ಅಗ್ಲ ಮಾಡು ಕೈ ಅಗ್ಲ ಮಾಡು ಹೀಗೆ ಕಣಬೇಕು ಮಾಡ್ದಪ್ಪ ಏನು ಮಾಡ್ತೀವಿ ಹಾಂ ಅದೇನೋ ಅಂದ್ಬಿಟ್ಟು ಸುಮ್ಮನಾಗ್ತೀನಿ ಇದ್ದಾಗ ಅದೇ ಕಾಲು ಹಿಡ್ಕೊಳ್ಳು ಕಾಲು ಬೇಡ್ಕೊಳ್ಳೋ ಮರು ತಪ್ಪಾಯ್ತಂತ ಬೇಡ್ಕೊ ಬಿಡ್ತೀನಂತ ಬೇಡ್ಕೊ ಹೋಗಿ ಮುಂದೆ ಹೋಗು ಕುಡಿಕಿಲ್ಲ ಅಂತ ಹೇಳ್ಕೊ ಆಯ್ತು ಯಾವತ್ತೂ ಕುಡಿತಾ ಇಲ್ಲ ಅಂತ ಹೇಳ್ಕೊ ಆಯ್ತು ಅಮ್ಮ ಚೆನ್ನಾಗಿ ಮಾಡ್ತಿದ್ದ ನೀನ್ ಬಿಡಪ್ಪ ಇಟ್ಕಪ್ಪ ನೋಡೆಯ ದೇವಸ್ಥಾನ ಆಗದಂತ ಆಗತ್ತೆ